ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಯಮ ಬಾಹಿರವಾಗಿ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದೆ. ಮೂಡ ಹಗರಣ ಅಂದ್ರೆ ಏನು, ಈ ಹಗರಣ ಆರಂಭ ಆಗಿದ್ದು ಹೇಗೆ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದ್ದು ಯಾಕೆ, ಎಲ್ಲ ವಿಚಾರಗಳನ್ನ ನೋಡ್ತಾ ಹೋಗೋಣ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸೈಟ್ ಹಂಚಿಕೆಯ ಆರೋಪ ಈಗ ಕಾಂಗ್ರೆಸ್ನ ವಿರುದ್ಧ ಕೇಳಿ ಬರ್ತಾ ಇದೆ. ಅರ್ಹತೆ ಇಲ್ಲದೆ ಇರೋರ್ಗೂ ಕೂಡ ಮೂಡಾದಿಂದ ಸೈಟ್ ಹಂಚಿಕೆ ಆಗಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರವಾಗಿ ಮಹಾ ಎಕ್ಸ್ಕ್ಲೂಸಿವ್. ಮೂಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರವಾಗಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸೈಟ್ ಹಂಚಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ಗುರುತರ ಆರೋಪವನ್ನ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ 5,000 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ತಾವು ಕೋಟಿ ಕೋಟಿ ದುಡ್ಡು ಮಾಡೋದಕ್ಕೆ ನಿಯಮಗಳನ್ನ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಅಸಲಿಗೆ ನಡೆದಿದ್ದಾದ್ರೂ ಏನು, ಈ ಮೂಡ ಹಗರಣ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಈ ಮೂಡ ಹಗರಣದಲ್ಲಿ ಬರೋಬ್ಬರಿ 5,000 ಕೋಟಿ ರೂಪಾಯಿಯ ಹಗರಣ ನಡೆದಿದೆಯಾ? ಈ 50-50 ಅನುಪಾತದ ಹಂಚಿಕೆ ಅಂದರೆ ಏನು, ಯಾವ ರೀತಿ ಇಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಯಿತು ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 1997ರಿಂದ ಆರಂಭ ಆಗುತ್ತೆ ಇದನ್ನೆಲ್ಲ ರೀಕಾಲ್ ಮಾಡಿಕೊಂಡಾಗ. ಮೂಡಾದಲ್ಲಿ 5,000 ಕೋಟಿ ರೂಪಾಯಿಯ ಹಗರಣ ನಡೆದಿದೆಯಾ? ಹಾಗಿದ್ರೆ ವಾಲ್ಮೀಕಿ ಹಗರಣಕ್ಕಿಂತ ದೊಡ್ಡ ಹಗರಣ ಬೆಳಕಿಗೆ ಬರ್ತಾ ಇರೋದು. ಹಾಗಿದ್ರೆ ಈ ಹಗರಣ ಬೆಳಕಿಗೆ ಬಂದಿದ್ದು ಹೇಗೆ, ಮೂಡ ಹಗರಣ ನಡೆದಿದ್ದಾದ್ರೂ ಹೇಗೆ, ಇಲ್ಲಿ 5,000 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆಯಾ? ಹಾಗಿದ್ರೆ ಈ ಒಂದು ಅವ್ಯವಹಾರಕ್ಕೆ ಯಾರೆಲ್ಲ ಸಾಥ್ ಕೊಟ್ರು, ಯಾರು ಎಷ್ಟು ಗುಳುಂ ಮಾಡಿದ್ರು, ಮುಖ್ಯಮಂತ್ರಿಗಳ ಅಣತಿಯಂತೆ ಈ ರೀತಿಯ ಒಂದು ಅವ್ಯವಹಾರ ನಡೀತಾ ಅವರು ಕೂಡ ಇದರಲ್ಲಿ ಶಾಮೀಲಾದ್ರ, ಅವರ ಕೈವಾಡ ಇಲ್ಲದೆ ಅವರ ತವರು ಜಿಲ್ಲೆಯಲ್ಲಿ ಇಂಥ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯನಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಈಗ ಸಹಜವಾಗಿ ರೇಸ್ ಆಗ್ತಾ ಇದೆ. ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಮೂಡ ಹಗರಣದಲ್ಲಿ 5,000 ಕೋಟಿ ರೂಪಾಯಿಯ ಅವ್ಯವಹಾರ ನಡೆದಿದ್ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೂಡ ಹಗರಣ ಅಂದ್ರೆ ಏನು ಅಂತ. ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆ ಮಾಡಲಾಯಿತು. ಅರ್ಹತೆ ಇಲ್ಲದೆ ಇರೋರ್ಗೂ ಕೂಡ ಇಲ್ಲಿ ಸೈಟ್ ಅನ್ನ ಕೊಡ್ಲಾಯಿತು. 50-50 ಅನುಪಾತದ ದುರ್ಬಳಕೆಯ ಆರೋಪ ಇಲ್ಲಿ ಗುರುತರವಾಗಿ ಕೇಳಿ ಬರ್ತಾ ಇದೆ. ಒಬ್ಬರ ಜಮೀನನ್ನ ಸ್ವಾಧೀನ ಮಾಡಿಕೊಂಡ್ರೆ ಅವರಿಗೆ 50-50 ಅನುಪಾತದಲ್ಲಿ ನಿವೇಶನ ಕೊಡಬೇಕು. ಆದರೆ ಅದನ್ನು ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಾಯಿತು. ಮುಖ್ಯವಾಗಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸೈಟ್ ಹಂಚಿಕೆ ಮಾಡಿದ್ರು, ಅದು ಕೂಡ ಅರ್ಹತೆ ಇಲ್ಲದೆ ಇರೋರಿಗೆ. ಮುಖ್ಯವಾಗಿ ಅರ್ಹತೆ ಇರೋರು ಯಾರು ಅಂತಂದ್ರೆ ನೋಟಿಫಿಕೇಶನ್ ಮೂಲಕ ಸೈಟ್ ತಗೊಳ್ಳೋರು. ಆದ್ರೆ ಮೊದಲೇ ಇಲ್ಲಿ ಕೆಲವರಿಗೆ ಹಾಗೇನೆ ಸೈಟ್ ಕೊಡಲಾಗಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. 2020-21ನೇ ಸಾಲಲ್ಲಿ ಈ 50-50 ಅನುಪಾತ ಜಾರಿಗೆ ಬರುತ್ತೆ. 1967ರಿಂದ ಭೂಮಿ ನೀಡಿದಂತಹ ರೈತರಿಗೆ ಪರಿಹಾರ ಕೊಡುವ ಪ್ರಕ್ರಿಯೆ ನಡೆಯುತ್ತೆ, ಅದು 50-50 ಅನುಪಾತದ ಅಡಿಯಲ್ಲಿ. ಆದರೆ ಎಲ್ಲವೂ ಕೂಡ ಪ್ರಭಾವಿಗಳ ಇಂಟರ್ಫರೆನ್ಸ್ ಇಂದ ಮೂಡ ಸೈಟ್ ನುಂಗಿದಂತಹ ಆರೋಪ ಕೇಳಿ ಬರ್ತಾ ಇದೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಬೇಕಾಬಿಟ್ಟಿಯಾಗಿ ಇಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಯಿತು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ಇನ್ನು ಆಲ್ಟರ್ನೇಟಿವ್ ಸೈಟ್ ಅಂದ್ರೆ ಬದಲಿ ನಿವೇಶನ ನೀಡುವಾಗಲೂ ಕೂಡ ಬಹುದೊಡ್ಡ ಹಗರಣ ನಡೆದಿರೋದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಎಲ್ಲಿ ಸ್ವಾಧೀನಪಡಿಸಿಕೊಳ್ಳಾಗಿತ್ತೋ ಜಾಗವನ್ನ ಅಲ್ಲಿ ಕೊಡದೆ ಲಾಭದಾಯಕ ಆಗುವಂತಹ ಜಾಗದಲ್ಲಿ ಸೈಟ್ ಕೊಟ್ಟಿರೋದು ಕೂಡ ಕಾನೂನು ಬಾಹಿರ. ಪ್ರಮುಖ ಸ್ಥಳಗಳಲ್ಲಿ ನಿವೇಶನ ಹಂಚಿಕೆಯ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇದೆ. ಇದನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅನ್ನುವಂತಹದ್ದು. ಸೊ 2020ರಲ್ಲಿ ಜಾರಿಯಲ್ಲಿದ್ದಂತಹ ನಿಯಮ ಯಾಕೆ ರದ್ದಾಯಿತು ದಿಢೀರಂತ,
ಇದರ ಹಿಂದೆ ಯಾರ ಕೈವಾಡ ಇದೆ, ತಮ್ಮ ಅನುಕೂಲಕ್ಕೋಸ್ಕರ ಈ ನಿಯಮವನ್ನ ರದ್ದು ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸೊ ಮುಖ್ಯವಾಗಿ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಹೇಗಾಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ 50-50 ಅನುಪಾತದ ಅಡಿ ದೊಡ್ಡ ಮಟ್ಟದಲ್ಲಿ ಸೈಟ್ ಹಂಚಿಕೆ ಆಯ್ತಿಲ್ಲ. ಭೂ ಸ್ವಾಧೀನ ಆಗಿದ್ದು ಒಂದು ಕಡೆ, ಬೇರೆ ಕಡೆ 50-50 ಅನುಪಾತದಲ್ಲಿ ಅಂದ್ರೆ ಲಾಭ ಇರುವಂತ ಜಾಗದಲ್ಲಿ ಇವರು ಕೊಟ್ಟಿರೋದು. ನಿವೇಶನಗಳನ್ನ ಮೂಡ ಅಧಿಕಾರಿಗಳು ಯಾವ ರೀತಿ ಹಂಚಿಕೆ ಮಾಡಿದ್ರು ಅಂತಂದ್ರೆ ಲಾಭ ಬರುವಂತಹ ಜಾಗ ಕೊಟ್ರು, ಅದನ್ನು ಯಾರನ್ನ ಕೇಳಿ ಕೊಟ್ರು ಇವರು ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕಾಗಿಯೇ ನಿಯಮವನ್ನ ದುರ್ಬಳಕೆ ಮಾಡಿಕೊಂಡ್ರು. ಪ್ರತಿಷ್ಠಿತರಿಗೆ ಪ್ರತಿಷ್ಠಿತ ಜಾಗದಲ್ಲಿ ಸೈಟ್ ಕೊಡೋದು, ಸೈಟ್ ಹಂಚಿಕೆಯಿಂದ ಮೂಡಾಗೆ ಭಾರಿ ಆರ್ಥಿಕ ನಷ್ಟ ಆಯ್ತು. ಹೇಗೆ ಆರ್ಥಿಕ ನಷ್ಟ ಆಯ್ತು ಅಂತಂದ್ರೆ ಸ್ವಾಧೀನ ಪಡಿಸ್ಕೊಂಡಂತಹ ಜಾಗ 2,000 ರೂಪಾಯಿ ಸ್ಕ್ವೇರ್ ಫೀಟ್ ಇದ್ರೆ ಇವರು ಕೊಟ್ಟಂತ ಜಾಗ 9,000 ರೂಪಾಯಿ ಸ್ಕ್ವೇರ್ ಫೀಟ್ ಇತ್ತು. ಇದನ್ನ ಯಾರಿಗೆ ಕೇಳಿಕೊಟ್ರು ಇವರು? ಇದೇ ಆರ್ಥಿಕ ನಷ್ಟ ಮೂಡಾಗಿದ್ದು. ಆ ನಷ್ಟವನ್ನ ಭರಿಸೋರು ಯಾರು? ಅಂದಾಜು 4,000ದಿಂದ 5,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಯ್ತು ಮೂಡಾಗೆ. ಇದನ್ನ ಯಾರ ಪರ್ಮಿಷನ್ ಇಂದ ಕೊಟ್ರು ಅನ್ನೋದೇ ದೊಡ್ಡ ಕ್ವಶನ್ ಆಗಿದೆ. ಈಗ ಅಂದಾಜು 4,000ರಿಂದ 5,000 ಕೋಟಿ ರೂಪಾಯಿ ನಷ್ಟವನ್ನ ಭರಿಸೋದು ಹೇಗೆ? ದೊಡ್ಡ ಗೋಲ್ಮಾಲ್ ನಡೆದಿದೆ. ಯಾರ ಅಣತಿಯಂತೆ ಇದು ನಡೀತು ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ನಾವು ಪರ್ಟಿಕ್ಯುಲರ್ಲಿ ಈಗ ಸದ್ಯಕ್ಕೆ ಬೆಳವಣಿಗೆ ಆಗಿರುವಂತ ಕೇಸ್ ಮೇಲೆನೆ ಫೋಕಸ್ ಮಾಡಿದರೆ ಯಾವ ಜಾಗವನ್ನ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತೋ ಅಲ್ಲಿ ಕಡಿಮೆ ರೇಟ್ಗೆ ಸೈಟ್ಗಳು ಮಾರಾಟ ಆಗ್ತಾ ಇತ್ತು. ಆದರೆ ಕೆಲವರಿಗೆ ಕೊಟ್ಟಿರುವಂತಹ ಸೈಟ್ ಬೇರೆ ಜಾಗದಲ್ಲಿ ಹೆಚ್ಚಿನ ರೇಟ್ಗೆ ಮಾರಾಟ ಆಗ್ತಾ ಇದೆ. ಅಲ್ಲಿಯೂ ಕೂಡ ಲಾಭ ಮಾಡುವಂತಹ ಉದ್ದೇಶವನ್ನ ಮಾಡಲಾಗಿತ್ತು. ಆ ಉದ್ದೇಶದ ಹಿಂದೆ ಈ ರೀತಿ ನಿಯಮಗಳನ್ನ ಗಾಳಿಗೆ ತೂರಲಾಯಿತು. ನೋಡಿ, ಮುಖ್ಯವಾಗಿ ಈ ಒಂದು ಮೂಡಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿಗಳು ಮಾತಾಡಿರೋದು, ನನ್ನ ಬಾಮೈದ ನನ್ನ ಹೆಂಡತಿಗೆ ಗಿಫ್ಟ್ ಕೊಟ್ಟಿದ್ದ, ನನ್ನ ಹೆಂಡತಿಗೆ ಗಿಫ್ಟ್ ಬಂದಂತ ಜಾಗ ಅದು ಅಂತ. ಈ ಹಗರಣ ಅಂದ್ರೆ ಮೂಡಾ ಹಗರಣದ ಬಗ್ಗೆ ಬಿಜೆಪಿ ನಾಯಕರು ಏನ್ ನಮ್ಮತ್ತ ಬೊಟ್ಟು ಮಾಡ್ತಾ ಇದ್ದಾರೆ, ಇದು ಅಸಲಿಗೆ ನಡೆದಿದ್ದು ಬಿಜೆಪಿಯ ಅಧಿಕಾರ ಅವಧಿಯಲ್ಲಿಯೇ. ಅವರೇ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಒಂದ್ ಕಡೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಮೂಡಾ ಸಂಕಷ್ಟ ಸುತ್ತಕೊಳ್ತಾ ಇದ್ರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಈ ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಮೂಡಾ ಹಗರಣದ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ದೊಡ್ಡ ಸದ್ದಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನೇರವಾಗಿ ಆರೋಪ ಮಾಡ್ತಾ ಇರೋದು ಸಾವಿರ ಕೋಟಿ ರೂಪಾಯಿ ಗುಳುಂ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದ್ ಕಡೆ ಈ ರೀತಿ ದುಡ್ಡು ಮಾಡುವಂತ ದಾವಂತ. ಹೀಗಾಗಿ ರಾಜ್ಯದ ಅಭಿವೃದ್ಧಿಯನ್ನ ಕೇಳೋರು ಯಾರು ಇಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಅಸಲಿಗೆ ಈ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೂ ಏನೆಲ್ಲ ಬೆಳವಣಿಗೆ ನಡೆದಿದೆ, ಸರ್ಕಾರ ಹೇಳೋದೇನು, ವಿಪಕ್ಷದವ್ರು ಹೇಳೋದೇನು, ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರೋಣ. ಬಾಮೈದ ರೀತಿ ಕೊಟ್ಟ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ. ಸಿಎಂ ತವರಲ್ಲೇ ಭ್ರಷ್ಟಾಚಾರದ ಜ್ವಾಲಾಮುಖಿ ಸ್ಫೋಟ. ಸಿಎಂ ಕುಟುಂಬಕ್ಕೆ ಸುತ್ತಿಕೊಳ್ತಿದೆ ಮೂಡಾ ಸಂಕಷ್ಟ. ಪರಿಹಾರದ ಜೊತೆ ಸೈಟ್ ಕೊಟ್ಟಿದ್ದೆ ಈಗ ಕಂಟಕ. ಮೂಡಾದವರು